ಸೊ ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ವಿಪ್ರೋದಲ್ಲಿ ಅಸೋಸಿಯೇಟ್ ಅನಾಲಿಸ್ಟ್ ರೋಲ್ಗೆ ಹೈರಿಂಗ್ ಆಗ್ತಾ ಇದೆ, ಅದು ಕೂಡ ಬೆಂಗಳೂರಿನ ಲೊಕೇಶನಲ್ಲಿ. ಈವನ್ ಇದಕ್ಕೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇನ್ ಡೀಟೇಲ್ ಆಗಿ ಈ ಒಂದು ಜಾಬ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಎನಿ ಗ್ರ್ಯಾಜುಯೇಟ್ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂತಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಲೈಕ್ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ. BE, BTech, BSc, BCA, BCom, BA, BBA, MBA ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರೂ ಕೂಡ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಡಿಗ್ರಿನ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇದು ಎಜುಕೇಷನ್ನ ಕ್ವಾಲಿಫಿಕೇಷನ್ನು. ಇನ್ನು ಎಕ್ಸ್ಪೀರಿಯನ್ಸ್ ವಿಚಾರಕ್ಕೆ ಬಂದರೆ ಇದಕ್ಕೆ ಫ್ರೆಷರ್ಸು ಕೂಡ ಎಲಿಜಿಬಿಲಿಟಿ ಇರ್ತೀರಾ. ಎಕ್ಸ್ಪೀರಿಯನ್ಸು ಮ್ಯಾಂಡೇಟ್ರಿ ಇಲ್ಲದೆ ಇರೋದ್ರಿಂದ ನೀವು ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದು. ಹಾಗೆ ಕಮ್ಯುನಿಕೇಷನ್ ಸ್ಕಿಲ್ ಬೇಕಾಗಿರುತ್ತೆ. ಸೊ ಮೇನು ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಲು ನಿಮಗೆ ಪರ್ಫೆಕ್ಟಾಗಿ ಇರಬೇಕು ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ. ಸೊ ಇದಿಷ್ಟಕ್ಕೆ ಎಲಿಜಿಬಿಲಿಟಿ ಇದೆ ಅಂದರೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟು ರಿಕ್ವೈರ್ಡ್ ಸ್ಕಿಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಜಾಬ್ಗೆ ಅಥವಾ ಒಂದು ರೋಲ್ಗೆ ಏನೇನು ಸ್ಕಿಲ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಆದಷ್ಟು ಈ ಒಂದು ಸ್ಕಿಲ್ಗಳನ್ನ ನಿಮ್ಮ ರಿಸ್ಯೂಮ್ನಲ್ಲೂ ಕೂಡ ಹೈಲೈಟ್ ಮಾಡಿ, ಅದರಿಂದ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಕಮ್ಯುನಿಕೇಷನ್ ಸ್ಕಿಲ್ ಬೇಕಾಗಿರುತ್ತೆ. ನಾನು ಆಲ್ರೆಡಿ ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ಲು ಕಮ್ಯುನಿಕೇಷನ್ ಸ್ಕಿಲ್ಲು. ಇದಾದ ನಂತರ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಬೇಕಾಗಿರುತ್ತೆ. ಅಂತಂದರೆ ನಿಮಗೆ ಬೇಸಿಕ್ ಗೊತ್ತಿದ್ರು ಕೂಡ ನೀವು ಅಪ್ಲೈ ಮಾಡ್ಬೋದು. ಲೈಕ್ MS ಆಫೀಸ್ ಆಗಿರ್ಬೋದು, ಔಟ್ಲುಕ್ ಆಗಿರ್ಬೋದು, ಬ್ರೌಸರ್ಸು, ವಿಂಡೋಸು, ಇದ್ರ ಬಗ್ಗೆ ಎಲ್ಲ ಬೇಸಿಕ್ಸ್ ಆದರೂ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಜೊತೆಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಬೇಕಾಗಿರುತ್ತೆ. ಹಾಗೆ ಪೇಷನ್ಸ್ ಬೇಕಾಗಿರುತ್ತೆ. ಜೊತೆಗೆ ಮಲ್ಟಿ ಟಾಸ್ಕಿಂಗ್ ಎಬಿಲಿಟಿ ಇರಬೇಕಾಗಿರುತ್ತೆ ನಿಮಗೆ. ಸೊ ಇದಿಷ್ಟು ರಿಕ್ವೈರ್ಡ್ ಸ್ಕಿಲ್ಸು ಕಂಪ್ನಿ ಕೇಳ್ತಾ ಇರ್ತಕ್ಕಂಥದ್ದು. ಸೊ ಇನ್ನು ನೆಕ್ಸ್ಟ್ ವರ್ಕ್ನ ಎನ್ವೈರ್ಮೆಂಟ್ನ ನೋಡ್ತಾ ಹೋಗೋಣ. ಅಂತಂದರೆ ಶಿಫ್ಟ್ ಬೇಸ್ಡ್ ವರ್ಕ್ ಆಗಿರುತ್ತೆ ಇದು ಕಂಪ್ಲೀಟ್ ಆಗಿ. ಅಂದರೆ ನಿಮಗೆ ರೊಟೇಷನಲ್ ಶಿಫ್ಟ್ ಕೂಡ ಇರುತ್ತೆ, ಸಮ್ಟೈಮ್ಸ್ ನೈಟ್ ಶಿಫ್ಟ್ ಬರುತ್ತೆ, ಹಾಗೆ ವೀಕೆಂಡ್ ಶಿಫ್ಟ್ ಕೂಡ ಇರ್ಬೋದಾಗಿರುತ್ತೆ. ಸೊ ರೊಟೇಷನಲ್ ಶಿಫ್ಟ್ಗೆ ನೀವು ರೆಡಿ ಇದ್ದೀರಾ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇದು ವರ್ಕ್ ಎನ್ವೈರ್ಮೆಂಟ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸೊ ಸ್ಯಾಲ್ರಿ ರೇಂಜ್ ಬಂದು ಈವನ್ ನೀವು ಫ್ರೆಷರ್ಸ್ ಇದ್ದೀರಾ ಅಂತ ಅಂದರೂ ಕೂಡ 2.5 ಲ್ಯಾಕ್ ಪರ್ ಆ್ಯನಮ್ ಇಂದ 4 ಲ್ಯಾಕ್ ಪರ್ ಆ್ಯನಮ್ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಅದು ಕೂಡ ಡಿಪೆಂಡ್ ಆಗಿರುತ್ತೆ ನಿಮ್ಮ ಸ್ಕಿಲ್ಲು, ಇಂಟರ್ವ್ಯೂನ ಪರ್ಫಾರ್ಮೆನ್ಸು, ಹಾಗೆ ಪ್ರೊಸೆಸ್ ಟೈಪ್ ಮೇಲೆ ಅಂತಲೇ ಹೇಳ್ಬೋದು. ಇನ್ನು ಅದರ ಜೊತೆಗೆ ಅಡಿಷ್ನಲ್ ಬೆನಿಫಿಟ್ಸು ಕೂಡ ಇದೆ. ಏನೇನು ಅಂತ ನೋಡೋದಾದರೆ ಶಿಫ್ಟ್ ಅಲಯನ್ಸ್ ಇರುತ್ತೆ, ಕ್ಯಾಬ್ ಫೆಸಿಲಿಟಿ, ಇನ್ಸೆಂಟಿವು, PF ಹಾಗೆ ಇನ್ಸೂರೆನ್ಸು ಕೂಡ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟು ಕೆರಿಯರ್ ಗ್ರೋತ್ನ ನೋಡ್ತಾ ಹೋಗೋಣ. ಅಂತಂದರೆ ನೀವು ಅಸೋಸಿಯೇಟ್ ಅನಾಲಿಸ್ಟಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದರೆ ಸೀನಿಯರ್ ಅನಾಲಿಸ್ಟ್, ಟೀಮ್ ಲೀಡ್, ಆಪರೇಷನ್ಸ್ ಮ್ಯಾನೇಜರ್ ಅಂತ ಕೂಡ ನಿಮಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಅದು ಕೂಡ ವಿತಿನ್ 1 to 2 ಇಯರ್ಸಲ್ಲಿನೇ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಕೆರಿಯರ್ ಗ್ರೋತ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಈ ಒಂದು ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಪ್ರೊಸೆಸ್ಸು ತುಂಬಾ ಸಿಂಪಲ್ ಆಗಿದೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಡೈರೆಕ್ಟ್ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಆ ಒಂದು ಲಿಂಕ್ನ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಡೈರೆಕ್ಟ್ ಅಪ್ಲೈ ಮಾಡೋ ಪೇಜ್ಗೆ ಹೋಗ್ತೀರಾ. ಸೊ ಅಲ್ಲಿ ಒಂದ್ಸತಿ ಡೀಟೇಲ್ಸ್ ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡು ಅದಾದ ನಂತರ ಅಪ್ಲೈ ನೋ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನೀವು ರಿಜಿಸ್ಟರ್ ಆಗಬೇಕಾಗಿರುತ್ತೆ. ಸೊ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಎಲ್ಲನೂ ಕೂಡ ಫಿಲ್ ಮಾಡಿ ನಂತರ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ರೆಸ್ಯೂಮ್ನ ಆದಷ್ಟು ನೀವು ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕಾಗೆ ನೀವು ಅಪ್ಡೇಟ್ ಮಾಡಿಕೊಂಡು ಅಥವಾ ಬಿಲ್ಡ್ ಮಾಡಿಕೊಂಡು ಆ ಒಂದು ರೆಸ್ಯೂಮ್ನ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಇಫ್ ಇನ್ ಕೇಸ್ ನಿಮಗೆ ರೆಸ್ಯೂಮ್ನ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಬಿಲ್ಡ್ ಮಾಡ್ಕೊಳ್ಳೋಕೆ ಬಂದಿಲ್ಲ ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲ್ದು ಲಿಂಕ್ನ ಕೊಟ್ಟಿರ್ತೀನಿ. ಎರಡರಲ್ಲಿ ಯಾವುದಕ್ಕೆ ಆದರೂ ಸರಿ ನೀವು ಜಾಯ್ನ್ ಆದರೆ ಸೊ ಪ್ರತಿಯೊಂದು ಜಾಬ್ಗೂ ಕೂಡ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿಗೆ ಜಾಯ್ನ್ ಆಗ್ಬೋದು ಇಂಟ್ರೆಸ್ಟ್ ಇರೋರು. ಅದಾದ ನಂತರ ನೀವು ರೆಸ್ಯೂಮ್ನ ಅಪ್ಲೋಡ್ ಮಾಡಿದ ನಂತರ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದಾಗಿರುತ್ತೆ. ನಂತರ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಸ್ಗೆ ಡೈರೆಕ್ಟ್ ಮೇಲ್ ಥ್ರೂ ರಿಪ್ಲೈ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಅಪ್ಲೈ ಮಾಡೋ ಪ್ರೊಸೆಸ್ಸು. ಅಪ್ಲೈ ಮಾಡೋ ಸ್ಟೆಪ್ಸ್ನಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟು ಇಂಟರ್ವ್ಯೂನ ಪ್ರೊಸೆಸ್ ನೋಡ್ತಾ ಹೋಗೋಣ. ಅಂತಂದರೆ ಯೂಶ್ವಲಿ ಇಂಟರ್ವ್ಯೂ ಯಾವ್ಯಾವ ರೌಂಡ್ಸಲ್ಲಿ ನಡೆಯುತ್ತೆ ಅಂತ ನೋಡೋದಾದರೆ ಮೊದಲನೇ ರೌಂಡ್ ಬಂದು ನಿಮಗೆ ಆಪ್ಟಿಟ್ಯೂಡ್ ಅಥವಾ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ಸೊ ಇಲ್ಲಿ ಲಾಜಿಕಲ್ ರೀಸನಿಂಗು, ಇಂಗ್ಲೀಷು, ಬೇಸಿಕ್ ಆಪ್ಟಿಟ್ಯೂಡು ಇನ್ಕ್ಲೂಡ್ ಆಗ್ಬೋದಾಗಿರುತ್ತೆ. ನಂತರ ಸೆಕೆಂಡ್ ರೌಂಡ್ ಬಂದು ನಿಮಗೆ ಕಮ್ಯುನಿಕೇಷನ್ ರೌಂಡ್ ಬರುತ್ತೆ. ಸೊ ಇಲ್ಲಿ ಇಂಗ್ಲೀಷ್ ಫ್ಲೂಯೆನ್ಸಿನ ಚೆಕ್ ಮಾಡ್ತಾರೆ. ನಂತರ ಮೂರನೇ ರೌಂಡು ಟೆಕ್ನಿಕಲ್ ರೌಂಡ್ ಬರುತ್ತೆ. ಸೊ ಇಲ್ಲಿ ಬೇಸಿಕ್ ಕಂಪ್ಯೂಟರ್ ಕ್ವಶನ್ನ ಕೇಳ್ಬೋದಾಗಿರುತ್ತೆ. ನಂತರ ಫೈನಲ್ ರೌಂಡು HR ರೌಂಡ್ ಆಗಿರುತ್ತೆ. ಸೊ ಇಲ್ಲಿ ಫೈನಲ್ ಡಿಸ್ಕಷನ್ ಆಗುತ್ತೆ, ಸ್ಯಾಲ್ರಿ, ಶಿಫ್ಟ್ನ ಫ್ಲೆಕ್ಸಿಬಿಲಿಟಿ ಹಾಗೆ ಇಂಟ್ರೊಡಕ್ಷನು.
ಸೊ ಈ 4 ರೌಂಡಲ್ಲಿ ಇಂಟರ್ವ್ಯೂ ನಡೀತಕ್ಕಂಥದ್ದು. ಸೊ ಇಂಟರ್ವ್ಯೂಲ್ಲಿ ಕೇಳೋ ಕಾಮನ್ ಕ್ವಶನ್ಸ್ನ ಅಥವಾ ಸ್ಯಾಂಪಲ್ ಕ್ವಶನ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿ ಹೋಗ್ಬೋದಾಗಿರುತ್ತೆ. ಈವನ್ ನಿಮಗೆ ಗೂಗಲಲ್ಲೂ ಕೂಡ ತುಂಬ ವೆಬ್ಸೈಟ್ಸ್ ಇದೆ, ಸೊ ಅಲ್ಲೂ ಕೂಡ ಸಿಗುತ್ತೆ. ಸೊ ಅಲ್ಲಿಂದ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದಾಗಿರುತ್ತೆ. ಇಲ್ಲ ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲ್ಲು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಆ ಇಂಟ್ರೆಸ್ಟ್ ಇರೋರು ನಾನು ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ ಚಾನಲ್ದು ಲಿಂಕ್ನ. ಸೊ ಅಲ್ಲಿಗೆ ಜಾಯ್ನ್ ಆದರೂ ಕೂಡ ನಿಮಗೆ PDF ಕಂಪ್ಲೀಟಾಗಿ ಸಿಗುತ್ತೆ ಪ್ರಿಪ್ರೇಷನ್ದು. ಸೊ ಇದಿಷ್ಟು ಇಂಟರ್ವ್ಯೂನ ಪ್ರೊಸೆಸ್ಸು. ಸೊ ಇನ್ನು ನೆಕ್ಸ್ಟ್ ಪ್ರಿಪ್ರೇಷನ್ ಟಿಪ್ಸು ಅಂತಂದರೆ ಈ ಒಂದು ಇಂಟರ್ವ್ಯೂನ ನೀವು ಕ್ರ್ಯಾಕ್ ಮಾಡೋಕ್ಕೆ ಏನೇ ಸ್ಟೆಪ್ಸ್ನ ಫಾಲೋ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಆದಷ್ಟು ಇದಕ್ಕೆಲ್ಲ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಪ್ರಿಪೇರ್ ಆಗಿದ್ದೀರಾ ಅಂದರೆ ಈ ಒಂದು ಇಂಟರ್ವ್ಯೂನ ನೀವು ಕ್ರ್ಯಾಕ್ ಮಾಡ್ಬೋದಾಗಿರುತ್ತೆ. ಸೊ ಮೊದಲನೇದಾಗಿ ಆದಷ್ಟು ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಡೈಲಿ ನೀವು ಇಂಗ್ಲೀಷ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಸೊ ನಂತರ ಬೇಸಿಕ್ ಟೆಕ್ನಿಕಲ್ ಕಾನ್ಸೆಪ್ಟ್ ಕೂಡ ನೀವು ತಿಳ್ಕೊಂಡಿರಬೇಕಾಗಿರುತ್ತೆ. ಲೈಕ್ ವಿಂಡೋಸ್ ಬೇಸಿಕ್ಸ್ ಆಗಿರ್ಬೋದು, ನೆಟ್ವರ್ಕಿಂಗ್ ಬೇಸಿಕ್ಸ್ ಆಗಿರ್ಬೋದು, MS ಆಫೀಸ್ ಆಗಿರ್ಬೋದು, ಇಂಟರ್ನೆಟ್ ಕಾನ್ಸೆಪ್ಟ್ ಆಗಿರ್ಬೋದು. ಸೊ ಇದರ ಬಗ್ಗೆ ಎಲ್ಲ ನಿಮಗೆ ಬೇಸಿಕ್ಸ್ ಆದರೂ ಗೊತ್ತಿದ್ರೆ ಇಂಟರ್ವ್ಯೂನಲ್ಲಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾದ ನಂತರ ರಿಸ್ಯೂಮ್ನ ಆದಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಫ್ ಇನ್ ಕೇಸ್ ಇದನ್ನು ನಿಮಗೆ ಅಪ್ಡೇಟ್ ಮಾಡ್ಕೊಳ್ಳೋಕೆ ಅಥವಾ ಬಿಲ್ಡ್ ಮಾಡ್ಕೊಳ್ಳೋಕೆ ಬಂದಿಲ್ಲ ಅಂತಂದರೆ ರಿಸ್ಯೂಮ್ನ ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಡಿಸ್ಕ್ರಿಪ್ಷನಲ್ಲೇ ನನ್ನ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲ್ದು ಲಿಂಕ್ನ ಕೊಟ್ಟಿರ್ತೀನಿ. ಎರಡರಲ್ಲಿ ಯಾವುದಕ್ಕೆ ಆದರೂ ಸರಿ ನೀವು ಜಾಯ್ನ್ ಆದರೆ ನಾನು ಎಕ್ಸಾಕ್ಟಾಗಿ ಈ ಒಂದು ಜಾಬ್ಗೆ ಯಾವ ರೀತಿ ನಿಮ್ಮ ರಿಸ್ಯೂಮ್ ಇರಬೇಕು ಅಂತ ಕಳಿಸ್ಕೊಡ್ತೀನಿ. ಸೊ ಆ ಒಂದು ರಿಸ್ಯೂಮ್ನ ನೀವು ರೆಫರೆನ್ಸ್ ಆಗಿ ತಗೊಂಡು ನಿಮ್ಮ ರಿಸ್ಯೂಮ್ನ ಬಿಲ್ಡ್ ಮಾಡ್ಕೋಬೋದಾಗಿರುತ್ತೆ. ಸೊ ಇಫ್ ಇನ್ ಕೇಸ್ ನಿಮಗೆ ಬಿಲ್ಡ್ ಮಾಡ್ಕೊಡ್ಬೇಕು ಅಂದರೂ ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ಅಥವಾ ವಾಟ್ಸಪ್ ಚಾನಲ್ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಬೇಕಾದರೆ ನಾನು ಅಪ್ಡೇಟ್ ಮಾಡಿ ಅಥವಾ ಬಿಲ್ಡ್ ಮಾಡಿ ಕೊಡ್ತೀನಿ. ಸೊ ಇದು ಮೇನು ರಿಸ್ಯೂಮು ಇಂಪ್ಯಾಕ್ಟ್ ಮಾಡ್ತಕ್ಕಂಥದ್ದು. ಸೊ ಆದಷ್ಟು ರಿಸ್ಯೂಮ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮಾಕ್ ಇಂಟರ್ವ್ಯೂಸ್ನ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಆದಷ್ಟು ನೀವು ಮಾಕ್ ಇಂಟರ್ವ್ಯೂಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇಂಟರ್ವ್ಯೂನಲ್ಲಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನಂತರ ಪ್ರೊಫೆಷನಲ್ ಬಿಹೇವಿಯರ್ ಬೇಕಾಗಿರುತ್ತೆ. ಸೊ ಆದಷ್ಟು ಇಂಟರ್ವ್ಯೂನ ಟೈಮಲ್ಲಿ ಸ್ಮೈಲು, ಐ ಕಾಂಟ್ಯಾಕ್ಟು ಹಾಗೆ ಕ್ಲಿಯರ್ ಆನ್ಸರ್ಸ್ ಇರಬೇಕಾಗಿರುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟು. ಸೊ ಇದಿಷ್ಟು ಪ್ರಿಪ್ರೇಷನ್ನ ಟಿಪ್ಸು. ಸೊ ಇದಿಷ್ಟಕ್ಕೆ ನೀವು ಪ್ರಿಪೇರ್ ಆಗಿ ಹೋಗಿದ್ದೀರಾ ಅಂದರೆ ಈ ಒಂದು ಇಂಟರ್ವ್ಯೂನ ನೀವು ಕ್ರ್ಯಾಕ್ ಮಾಡ್ಬೋದಾಗಿರುತ್ತೆ. ಸೊ ಇನ್ನು ನೆಕ್ಸ್ಟು ಫೈನಲ್ ರೀಕ್ಯಾಪ್ನ ನೋಡ್ತಾ ಹೋಗೋಣ. ಅಂತಂದರೆ ಓವರ್ ಆಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಈ ಒಂದು ರೀಕ್ಯಾಪ್ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ನಿಯ ನೇಮ್ ಬಂದು ವಿಪ್ರೋ ಆಗಿರುತ್ತೆ. ರೋಲ್ ಬಂದು ಅಸೋಸಿಯೇಟ್ ಅನಾಲಿಸ್ಟ್ ರೋಲ್ಗೆ ಹೈರಿಂಗ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಇನ್ನು ಎಲಿಜಿಬಿಲಿಟಿ ಬಂದು ಎನಿ ಗ್ರಾಜುಯೇಟ್ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂತಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರು ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇನ್ನು ಸ್ಕಿಲ್ಸ್ ನೋಡೋದಾದರೆ ಕಮ್ಯುನಿಕೇಷನು, ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜು ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ನಿಮ್ಮಲ್ಲಿ ಇರಬೇಕಾಗಿರುತ್ತೆ. ಇನ್ನು ಸ್ಯಾಲ್ರಿ ಬಂದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 2.5 ಲ್ಯಾಕ್ ಪರ್ ಆ್ಯನಮ್ ಇಂದ 4 ಲ್ಯಾಕ್ ಪರ್ ಆ್ಯನಮ್ವರೆಗೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಕೆರಿಯರ್ ಗ್ರೋತು ಕೂಡ ಎಕ್ಸಲೆಂಟ್ ಆಗಿ ಇದೆ. ಸೊ ನಾನು ಇನ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನು ಅಪ್ಲೈ ಮಾಡೋ ಸ್ಟೆಪ್ಸ್ ಬಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲೇ ಡೈರೆಕ್ಟ್ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಆ ಒಂದು ಲಿಂಕ್ನ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಅಪ್ಲೈ ಮಾಡೋ ಪೇಜ್ಗೆ ಹೋಗ್ತೀರಾ. ಸೊ ಅಲ್ಲಿಂದ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇನ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಮೇಲೆ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಓವರ್ ಆಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದರೆ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇದ್ರ ಮೇಲೆ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ಜೈ ಹಿಂದ್.